ಸರ್ ಏನು ಮೈಸೂರು ಪಾದಯಾತ್ರೆಗೆ ಮೈಸೂರು ಚಲೋ ಪಾದಯಾತ್ರೆಗೆ 5 ದಿವಸ ಮಂಡ್ಯ ಕಾಲಿಟ್ಟಿದ್ದೀರಾ? ಬಾಗ್ರಾ ಏನು ಇವತ್ತಿನ ದಿವಸ ಎಲ್ಲ ಕರ್ನಾಟಕದ ಜನತೆ ನೋಡ್ತಾ ಇದ್ದಾರೆ ಅಂತ. ಕರೆಕ್ಟಾಗಿ 4 ದಿವಸ ಆಯಿತು, ಒಂಥರ ಹಬ್ಬದ ವಾತಾವರಣ ಇದು. ಯಾಕಂದರೆ ಎಲ್ಲರೂ ವಾಲೆಂಟ್ರಿಯಾಗಿ ಅವರೇ ಬಂದಿರೋದು ಮೈಸೂರು ಚಲೋಗೆ. ಯಾರು ಕೂಡ ಇಲ್ಲಿ ಬಾ ನೀವು ಬನ್ನಿ ಅಂತ ಯಾರೂ ಕರೆದಿಲ್ಲ. ವಾಲೆಂಟ್ರಿಯಾಗಿ ಅವ್ರು ಬಂದಿದ್ದಾರೆ. ಏನಕ್ಕೆ ಅಂದರೆ ಈಗ ನಡೆದಿಕ್ಕಂಥ ಭ್ರಷ್ಟ ಸರ್ಕಾರದ ಕಾಂಗ್ರೆಸ್ಸು ಎಲ್ಲ ಹಗರಣಗಳಲ್ಲಿ ಖುದ್ದಾಗಿ ಅವರು ಸಿಕ್ಕಾಕೊಂಡಿದ್ದಾರೆ. ಆಲ್ರೆಡಿ ಅವರೇ ರಾಜೀನಾಮೆ ಕೊಟ್ಟಿದ್ದಾರೆ ಮಂತ್ರಿಯಾಗಿ. ಹಿಂಗೆಲ್ಲ ಇರೋವಾಗ ಇವತ್ತಿನ ದಿವಸ 1 ವರ್ಷ 6 ತಿಂಗಳಾಗ್ತಾ ಬರ್ತೈತೆ ಕಾಂಗ್ರೆಸ್ ಸರ್ಕಾರ ಬಂದು. ₹1 ಒಂದು ಅನುದಾನ ಒಂದು ಕ್ಷೇತ್ರಕ್ಕೆ 224 ಕ್ಷೇತ್ರದಲ್ಲಿ ಒಂದು ಕ್ಷೇತ್ರಕ್ಕೂ ₹1,000 ಇವತ್ತುವರೆಗೂ ಅನುದಾನ ಕೊಟ್ಟಿಲ್ಲ. ಈಗಾಗಲೇ ನೋಡಿ 2 ತಿಂಗಳಿದ್ದು ಮೊನ್ನೆ 52,000 ಕೋಟಿ ಮೊನ್ನೆ ಹಾಕ್ತೀವಿ ಅಂತ ಹೇಳಿದ್ದಾರೆ. ಯಾರಿಗೆ? ನಮ್ಮ ಲೇಡೀಸ್ದು 2,000 ರೂಪಾಯಿ ಹಾಕ್ತಾರೆ. ಏನದು? ಆ ಭಾಗ್ಯ ಹೆಸರು ಹೇಳೋಕ್ಕೆ ಹೋಗೋಲ್ಲ ನಾವು. ಯಾವ ಭಾಗ್ಯನ ಬೇಡ. ಆ ಭಾಗ್ಯ ಮಾಡಿದ್ರು ಕೂಡ ಕರೆಕ್ಟಾಗಿ ಆ ಭಾಗ್ಯ ಹಾಕಾದರೂ ಹಾಕ್ಬೇಕಾಗಿತ್ತು ಇವರು. ಅದು ಹಾಕಲಿಲ್ಲ. ಅದು 2 ತಿಂಗಳಿಂದ ಪೆಂಡಿಂಗ್ ಇದೆ. ಕೊಡ್ತಾ ಇಲ್ಲ. ಕರ್ನಾಟಕ ಅಭಿವೃದ್ಧಿನೂ ಇಲ್ಲ, ಯಾವುದೂ ಇಲ್ಲ. ಈಗಾಗಲೇ ಅವರು ಕಾಂಗ್ರೆಸ್ ಇರ್ತಕ್ಕಂಥ MLA ಕೂಡ ಈ CMಗೆ ಬೇಜಾರು ಮಾಡ್ತಾ ಇದ್ದಾರೆ. ಅವರೇ ಹೋಗಿ ಮೀಟಿಂಗ್ ಮಾಡಿ ಕರೀತಾ ಇದ್ದಾರೆ. ಸೊ ಈ ಥರ ಪರಿಸ್ಥಿತಿನಲ್ಲಿ ನಾವು BJP ಆಗಿದ್ರೆ ಸುಮ್ಮನೆ ಎಚ್ಚೆತ್ಕೊಂಡಿದ್ರೆ ನಮ್ಮ ಕರ್ನಾಟಕನ ಸ್ಟೇಟ್ ಕ್ಲೀನಾಗಿ ಮಾರಕ್ಕೆ ಕೂಡ ಅವ್ರು ರೆಡಿ ಇರ್ತಾರೆ. ಸೊ ಅದರಿಂದ ಎಲ್ಲ ಕೂಡ ನಾವು ಮೈಸೂರು ಚಲೋ ಅಂತೇಳಿ ಕಾರ್ಯಕ್ರಮ ಹಮ್ಮಿಕೊಂಡಿರೋದ್ರಿಂದ ನಮ್ಮ ಬಸವರಾಜನ ನೇತೃತ್ವ ಅವರು ಇಡೀ ಈ ಒಂದು ಮೈಸೂರು ಚಲೋ ಏನಿದೆಯೋ ಅದಕ್ಕೆ ಅವರು ಕೂಡ ಒಂದು ಪ್ರಮುಖ ಪಾತ್ರ ವಹಿಸಿದ್ದಾರೆ ಬಸವರಾಜನವರು. ಅವರು ಯಾಕಂದರೆ ಕರ್ನಾಟಕದ ರಾಜ್ಯದ ಉಪಾಧ್ಯಕ್ಷರು ಕೂಡ ಆಗಿದ್ದಾರೆ ಇವತ್ತಿನ ದಿವಸ. ಹಂಗಿರೋವಾಗ ಈ ಒಂದು ಚಲೋನಿಂದ ಎಲ್ಲರೂ ಅಟ್ಲೀಸ್ಟ್ ಜನ ಎಚ್ಚೆತ್ಕೊಂಡು ಮುಂದಿನ ದಿವಸ ಆದರೂ ಅವರು ಗೌರ್ಮೆಂಟ್ ಕರೆಕ್ಟಾಗಿ ಮಾಡಿ ಅನುದಾನ ಕೊಡಲಿ ಅಂತ. ಇವತ್ತು ಎಲ್ಲ ರಸ್ತೆಗಳು ನೋಡಿರ್ಬೋದು ನೀವು. ಒಂದು ರಸ್ತೆ ಕೂಡ ಕರೆಕ್ಟಾಗಿಲ್ಲ. 1.25 ವರ್ಷ ಆಗಿದೆ. ಒಂದು ರಸ್ತೆ ಹಾಕಿ ಅವರು ಎಲ್ಲರೂ ಕೂಡ ಒಂದು ಬ್ಲಾಕ್ ಕಾಣಿಸಿ 1.25 ವರ್ಷ ಆಗಿದೆ. ಇವತ್ತುವರೆಗೂ ಯಾವುದು ಹಾಕಿಲ್ಲ. ಬೆಂಗಳೂರಲ್ಲಂತೂ ಎಲ್ಲೂ ಓಡಾಡಲಿಕ್ಕಾಗಿಲ್ಲ. ಎಲ್ಲರೂ ನೀವು ಮಾಧ್ಯಮದಲ್ಲಿ ನೀವೇ ನೋಡಿದಿರ. ಸೊ ಅದಂತ ಹೇಳ್ತಾ ಮತ್ತು ಈ ಒಂದು ಚಲೋಗೆ ಎಲ್ಲರೂ ಕೂಡ ತಮ್ಮಲ್ಲಿಗೆಲ್ಲ ಕೂಡ ಕೈ ಜೋಡಿಸಿ ಇಷ್ಟೊಂದು ಅದ್ಧೂರಿಯಾಗಿ ಈ ಒಂದು ಭಾರತ ನಮ್ಮ ಮೈಸೂರು ಚಲೋ ನಡೀತಾ ಇದೆ. 10ನೇ ತಾರೀಕುವರೆಗೂ ಇನ್ನೂ ಗ್ರ್ಯಾಂಡಾಗಿ ನಡೀಲಿಕ್ಕೆ ಚಾನ್ಸಸ್ ತುಂಬ ಇದೆ. ಇವತ್ತು ಈಗಾಗಲೇ ನೋಡ್ತಾ ಇದ್ದಾರೆ ಸುಮಾರು 3 ಕಿಲೋಮೀಟ್ರ್ ಕೂಡ ಫುಲ್ ಜನ ಇದ್ದಾರೆ. ಸೊ ಎಲ್ಲರೂ ಉತ್ಸಾಹದಿಂದ ಅವರೇ ವಾಲೆಂಟ್ರಿಯಾಗಿ ಬಂದಿರೋದು ಜನ. ಯಾರು ಕರೆದಿಲ್ಲ. ಇಂಥ ದಿವಸ ಅಂತ ಜೋಡಿಸಿದ್ದಾರೆ ಅಷ್ಟೇ. ಇಂತಿಂಥ ಕ್ಷೇತ್ರ ಒಂದು ದಿವಸಕ್ಕೆ 6 ಕ್ಷೇತ್ರ, ಅದರಲ್ಲಿ ಬೆಳಗ್ಗೆ 3 ಕ್ಷೇತ್ರ, ಮಧ್ಯಾಹ್ನ ಮೇಲೆ 3 ಕ್ಷೇತ್ರ ಆ ಥರ ಜೋಡಿಸಿದ್ದಾರೆ. ಅಲ್ಲಿ ಬಂದು ಅವರೇ ಗ್ಯಾದರ್ ಆಗಿ ಜನ ಬಂದಿರೋದು ವಾಲೆಂಟ್ರಿಯಾಗಿ ಥರ ಹೇಳ್ತಾ ಮತ್ತು ಈ ಭಾರತ್ ಚಲೋಗೆ ಜೈ ಹೋಗಲಿ ಅಂತ ಹೇಳ್ತಾ BJPಗೆ ಜೈ ಅಂತ ಹೇಳ್ತಾ ಒಂದು 2-3 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಏನು ಇವತ್ತು ಮೈಸೂರು ಪಾದಯಾತ್ರೆ ಚಲೋ ಅನ್ನೋದು ಏನು ವಿಜಯೇಂದ್ರ ಅವರು ನೇತೃತ್ವದಲ್ಲಿ ಇವತ್ತು ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಅವರು ಒಂದು ಕರೆಗೆ ಹೋಗ್ಬಿಟ್ಟು ಇವತ್ತು ಇಡೀ ನಮ್ಮ ರಾಜ್ಯ BJP ಕಾರ್ಯಕರ್ತರು ಮತ್ತು JDS ಕಾರ್ಯಕರ್ತರುಗಳು ಎಲ್ಲ ಒಗ್ಗಟ್ಟಾಗಿ ಇವತ್ತು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತ ಗೊತ್ತಾಗಿದೆ. ಯಾಕಂದರೆ ಇವತ್ತು ಬೆಳಗ್ಗೆಯಿಂದನೂ ನಾವು ನೋಡ್ತಾ ಇದ್ದೀವಿ ಸಿಕ್ಕಾಪಟ್ಟೆ ಕಾರ್ಯಕರ್ತರು ಜನಗಳು ಬರ್ತಾವ್ರೆ. ಅಂದರೆ ಈ ಚಲೋಗೆ ಅಂದರೆ ಯಾವ ರೀತಿ ಭ್ರಷ್ಟಾಚಾರ ಆಗಿದೆ ಅನ್ನೋದು ಎಲ್ಲರಿಗೂ ಗೊತ್ತಿದ್ರೇ ಜನ ಈ ರೀತಿ ಆಗೋದು. ಮುಂದಿನ ಚುನಾವಣೆಗಳು ಬಂದಾಗ ಇನ್ನೇನು ಕಾಂಗ್ರೆಸ್ ಸರ್ಕಾರ ಬರೋಕ್ಕೆ ಅವಕಾಶ ಇಲ್ಲ. ಯಾಕಂದರೆ ಒಂದು ಸಾರಿ ಫ್ರೀ ಸ್ಕೀಮ್ಗಳು ಕೊಟ್ಟು ಏನೋ ಸರ್ಕಾರ ಕೂತ್ಕೊಂಡಿದೆ. ಮುಂದೆ ಈ ರೀತಿ ಆಗಲ್ಲ. ಜನಗಳು ಎಚ್ಚೆತ್ಕೊಂಡು ಒಳ್ಳೆ ರೀತಿಯಲ್ಲಿ BJPಗೆ ಮತ ಹಾಕಿ ಜಯಶೀಲರಾಗಿ ಈ ರಾಜ್ಯ ಸುಭಿಕ್ಷವಾಗಿ ಇರಲಿ ಅನ್ನೋದೇ ನಮ್ಮ ಆಸೆ ಅಂತ ಹೇಳಿ ಈ ಒಂದು ಪಾದಯಾತ್ರೆ ಚಲೋಗೆ ನಮ್ಮ ಮಾಜಿ ಸಚಿವರು ಹಾಗೂ ಕೇರ್ಪುರ ಕ್ಷೇತ್ರದ ಶಾಸಕರು ಹಾಗೂ ರಾಜ್ಯ ಉಪಾಧ್ಯಕ್ಷರಾದಂಥ ನಮ್ಮ ಬೈತಿ ಬಸವರಾಜಣ್ಣವರು ಅವರು ಇವತ್ತು ಕಮ್ಮಿ ಅಂದ್ರೂ 10,000 ಜನ ಸಂಖ್ಯೆಯಲ್ಲಿ ಇವತ್ತು ಕೇರ್ಪುರ ಕ್ಷೇತ್ರ ಜನ ಮಾತ್ರ ನಾವು ಮತದಾರರು ಅವ್ರ ಕಾರ್ಯಕರ್ತರೆಲ್ಲ ಇವತ್ತು ಸೇರಿ ಮುಖಂಡರೆಲ್ಲ ಸೇರಿ ಇವತ್ತೊಂದು ಈ ಕಾರ್ಯಕ್ರಮಕ್ಕೆ ನಾವೆಲ್ಲ ಕೈ ಜೋಡಿಸಿದ್ವಿ.